ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇಡೀ ಭಾರತದಲ್ಲಿ ಛಾವಾ ಸಿನಿಮಾ ಅತ್ಯಂತ ಮಹತ್ವದ ಒಂದು ಘಟ್ಟವನ್ನ ನಮ್ಮ ಮಕ್ಕಳಿಗೆ ಇತಿಹಾಸವಾಗಿ ತಿಳಿಸುವಂತಹ ಅದ್ಭುತವಾದಂತಹ ಸಿನಿಮಾ. ಆ ಯುದ್ಧದ ಕಲೆ ಇರ್ಬೋದು, ಅವರ ಸಾಹಸ ಇರ್ಬೋದು, ಅವರ ಒಂದು ತಾಕತ್ತಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿರುವಂತಹ ಒಂದು ಸ್ವರಾಜ್ಯದ ಕಲ್ಪನೆ ಇರ್ಬೋದು. ಆ ಕಲ್ಪನೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಉತ್ಕೃಷ್ಟವಾದ ಬದುಕನ್ನು ಬದುಕ್ತೀವಿ ಅನ್ನೋದಕ್ಕೆ ಇತಿಹಾಸಗಳು ನಮಗೆ ಸಾಕಷ್ಟು ಹೇಳುತ್ತೆ. ಕೇವಲ 32 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಯುದ್ಧಗಳನ್ನು ಗೆದ್ದಂತಹ ಸಂಭಾಜಿ ಮಹಾರಾಜರ ಶೌರ್ಯ ಪರಾಕ್ರಮ ಅಷ್ಟೇ ಅಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರ ಚಿಂತನೆಗಳು ಹೇಗಿತ್ತೋ ಅಷ್ಟೇ ಪ್ರಬಲವಾಗಿ, ಅಷ್ಟೇ ದೂರದೃಷ್ಟಿಯ ಒಂದು ನಾಯಕತ್ವ ಸಂಭಾಜಿ ಮಹಾರಾಜರಲ್ಲಿತ್ತು. ನನಗೆ ಆ ಸಿನಿಮಾ ನೋಡಬೇಕಾದ್ರೆ ಸ್ಟಾರ್ಟಿಂಗು ಒಂದು ಯುದ್ಧ ಬರುತ್ತಾ, ಆ ಯುದ್ಧದಲ್ಲಿ ಸಂತೆಯ ಮಧ್ಯದಲ್ಲಿ ಮಗು ಅಳ್ತಿರುತ್ತ. ಆ ಮಗು ಕರೆಯನ್ನ ಕೇಳಿದಂತಹ ಸಂಭಾಜಿ ಮಹಾರಾಜರು ಕ್ಷಣಕಾಲ ಯುದ್ಧದಲ್ಲಿ ಸೈಡ್ಗೆ ಬಂದು ಆ ಮಗುವನ್ನ ರಕ್ಷಣೆ ಮಾಡಿ ಅವರ ತಾಯಿಗೆ ಒಪ್ಪಿಸಿ ನಂತರ ಯುದ್ಧ ಮಾಡುವಂತಹ ಒಂದು ಗುಣ ಇದೆಯಲ್ಲ, ಇದು ಯಾರಿಗೆ ಬರುತ್ತೆ ಹೇಳಿ? ಆ ಛಾವಾ ಸಿನಿಮಾದಲ್ಲಿ ಕೊನೆ ಸೀನ್ ಆಗಿ ಇನ್ನೇನು ಸಂಭಾಜಿ ಮಹಾರಾಜರನ್ನ ಸಂಗಮೇಶ್ವರದಲ್ಲಿ ಇದ್ದಾರೆ, ಅವ್ರನ್ನ ಹಿಡಿಬೇಕು, ಅವ್ರನ್ನ ಬಂಧನದಲ್ಲಿ ಇಡಬೇಕು ಅಂತೇಳಿ ಸಂಭಾಜಿ ಮಹಾರಾಜರ ಒಂದು ಸೋದರ ಮಾವಂದ್ರೆ ಔರಂಗಜೇಬನ ಸೈನ್ಯದೊಂದಿಗೆ ಬರ್ತಾರೋ, ಆ ಬರುವಂತಹ ಕ್ಷಣದಲ್ಲಿ ಒಂದು ಪುಟ್ಟ ಹೆಣ್ಣು ಮಗು ಕುರಿಯನ್ನ ಕಾಯ್ತಿರುತ್ತೆ. ಔರಂಗಜೇಬನ ಸೈನಿಕರು ಆ ಮಗುಗೆ ಸೀಮೆ ಎಣ್ಣೆಯನ್ನ ಸುರಿದು ದೇಹವನ್ನ ಸಜೀವವಾಗಿ ದಹನವನ್ನ ಮಾಡ್ತಾರೆ. ಆ ಸೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇ ಸೀನು ಯುದ್ಧದಲ್ಲಿ ಆ ಮಗುವನ್ನ ರಕ್ಷಣೆ ಮಾಡಿದಂತಹ ಸಂಭಾಜಿ ಮಹಾರಾಜರಿಗೂ, ಕೊನೆ ಸೀನಲ್ಲಿ ಮಗುವನ್ನ ಸಂಭಾಜಿ ಮಹಾರಾಜರನ್ನ ಹಿಡಿಬೇಕು ಅಂತೇಳಿ ಆ ಮಗುವನ್ನ ಬಲಿ ಕೊಟ್ಟಂತಹ ಆ ಖಳನಾಯಕನಿಗೂ ನಿಜವಾದ ನಾಯಕನಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಇಂತಹ ಸಿನಿಮಾಗಳು ನೋಡಿದಾಗ ನಮ್ಮ ಮಕ್ಕಳಿಗೆ ಪ್ರಭಾವ ಆಗುತ್ತೆ. ಯಾವ ಗುಣ ನಾವು ಬೆಳೆಸ್ಕೊಬೇಕು, ಯಾವ ಗುಣ ಬೆಳೆಸಬಾರ್ದು ಅನ್ನೋದಕ್ಕೆ ನಾನು ಇನ್ನೊಂದು ಆಲೋಚನೆ ಮಾಡ್ತಿದ್ದೆ. ಸಂಭಾಜಿ ಮಹಾರಾಜರು ಉದಾತ್ತವಾದ ಚಿಂತನೆ ಅವರಲ್ಲಿ ಶಿವಾಜಿ ಮಹಾರಾಜರ ತರನೇ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಅವ್ರು ಹೇಳ್ತಾರೆ, ನಾವು ಯಾವುದೇ ರಾಜ್ಯವನ್ನ ಆಳ್ಬೇಕು, ಯಾವುದೇ ಒಂದು ಭೂಮಿಯನ್ನ ಆಳ್ಬೇಕು, ರಾಜ್ಯಾಭಿಷೇಕ ಮಾಡಿಸ್ಕೊಬೇಕು ಅನ್ನೋ ಆಸೆ ಆಕಾಂಕ್ಷೆಗೋಸ್ಕರ ನಾವು ಯುದ್ಧವನ್ನ ಮಾಡ್ತಿಲ್ಲ. ನಾವು ಯುದ್ಧವನ್ನ ಮಾಡ್ತಿರೋದು ಧರ್ಮಕ್ಕಾಗಿ, ಸ್ವರಾಜ್ಯಕ್ಕಾಗಿ. ಆ ಉದಾತ್ತ ಚಿಂತನೆ ಇತ್ತಲ್ಲ, ವಯಸ್ಸೆಷ್ಟು ಗೊತ್ತಾ ಸಂಭಾಜಿ ಮಹಾರಾಜರಿಗೆ? ಕೇವಲ 32 ವರ್ಷಗಳು ಅವರು ಬದುಕಿದ್ದು. ಇದೆಲ್ಲ ನಡೆದಾಗ ಒಂದು 30 ವರ್ಷ. ಅವರು ಅಧಿಕಾರಕ್ಕೆ ಬಂದಿದ್ದು ಕೇವಲ 8 ವರ್ಷದಲ್ಲೇ ಔರಂಗಜೇಬ ಅವ್ರನ್ನ ಕೊಲ್ಲಿಸ್ತಾನೆ. ಇನ್ನು ಪೂರ್ತಿ ಶಿವಾಜಿ ಮಹಾರಾಜರ ತರ ಅವ್ರ ಜೀವನ ಪೂರ್ತಿ ಇದ್ದಿದ್ರೆ ಮತ್ತೊಂದು ಶಿವಾಜಿಯ ಅವತಾರವನ್ನ ನಾವು ಸಂಭಾಜಿ ಮಹಾರಾಜರಲ್ಲಿ ನೋಡಬಹುದಾಗಿತ್ತು. महाराजाधिराज छत्रपति संभाजी महाराज की. ಸಂಭಾಜಿ ಮಹಾರಾಜರ ಚರಿತ್ರೆಯನ್ನೇ ನೋಡಿ ನಾವು ರೋಮಾಂಚನ ಆಗ್ಬೇಕಾದ್ರೆ ಇನ್ನು ಶಿವಾಜಿ ಮಹಾರಾಜರ ಒಂದು ಆಲೋಚನೆ ಹೇಗಿತ್ತು, ಅವರ ಒಂದು ಯುದ್ಧ ತಂತ್ರಗಳು ಹೇಗಿತ್ತು, ಅವರ ರಾಜಕೀಯ ತಂತ್ರಗಳು ಹೇಗಿತ್ತು, ಅವರು ಯಾವ ರೀತಿ ಯುದ್ಧಗಳನ್ನ ಗೆಲ್ತಿದ್ರು ಆಲೋಚನೆ ಮಾಡಿ. ಸಂಭಾಜಿ ಮಹಾರಾಜರಿಗಾದ್ರೂ ಒಂದು ಸೈನ್ಯ ಇತ್ತು, ಶಿವಾಜಿ ಮಹಾರಾಜರ ಹೆಸರಿತ್ತು, ಭವಾನಿಯ ಒಂದು ತಾಕತ್ತು ಆಲ್ರೆಡಿ ಅವರ ವಂಶಕ್ಕೆ, ಭೋಸಲೆ ವಂಶಕ್ಕೆ ಬಂದಿತ್ತು. ಆದರೆ ಹುಟ್ಟುತ್ತಾ ತಾನು ನಾಯಕನಾಗಿ ಒಂದು ಸಂಘವನ್ನ ಕಟ್ಟಿ ಒಂದು ಬೃಹದಾಕಾರದ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಲ್ಲಿ ಎಂಥ ತಾಕತ್ತಿತ್ತು. ಆ ತಾಕತ್ತನ್ನು ಹೇಗೆ ಉಪಯೋಗಿಸ್ಕೊಂಡ್ರು ಅಂತ ನೀವು ಆಲೋಚನೆ ಮಾಡಿದ್ರೆ ಸಾಕು, ನಿಮ್ಮ ಮೈಯಲ್ಲಿರುವಂಥ ರೋಮಗಳು ಎದ್ದು ಬಿಡುತ್ತೆ. ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಓದ್ತಾ ಇದ್ರೆ ನಿಜವಾಗ್ಲೂ ದಿನ ಕಳೆಯದೆ ಗೊತ್ತಾಗಲ್ಲ. ಶಿವಾಜಿ ಮಹಾರಾಜರು ಇದ್ದಂತಹ ಸಮಯದಲ್ಲಿ 300 ಯುದ್ಧಗಳನ್ನ ಗೆಲ್ತಾರೆ. ಸಂಭಾಜಿ ಮಹಾರಾಜರು 150 ಯುದ್ಧಗಳನ್ನ ಕೇವಲ 32 ವರ್ಷಗಳಲ್ಲಿ ಗೆದ್ರೆ, 50 ವರ್ಷಗಳಲ್ಲಿ ಶಿವಾಜಿ ಮಹಾರಾಜರು 300 ಯುದ್ಧಗಳನ್ನ ಗೆಲ್ತಾರೆ. 300 ಯುದ್ಧಗಳಲ್ಲೂ ಅವ್ರು ಗೆದ್ದು ಬರ್ತಾರೆ. ಎಂಥ ರಾಜಕೀಯ ತಂತ್ರಗಳನ್ನು ಉಪಯೋಗಿಸ್ಕೊಂಡಿದ್ರು ಆಲೋಚನೆ ಮಾಡಿ. ಅವರ ಅತ್ಯಂತ ಪ್ರಮುಖವಾದ ಯುದ್ಧಗಳು ರಾಯಗಢ, ಸಿಂಹಗಢ, ಪ್ರತಾಪಗಢ, ಹೀಗೆ ಅನೇಕ, ಸೂರತ್, ಎಲ್ಲದಕ್ಕಿಂತ ಹೆಚ್ಚಾಗಿ ಸೂರತ್ತಿನ ಲಗ್ಗೆ ಇಟ್ಟು ಐಶ್ವರ್ಯವನ್ನು ವಾಪಸ್ ತಂದಿದ್ದಂತೂ ಇದಿಷ್ಟು ಅಚ್ಚಳಿಯದ ಚರಿತ್ರೆಯಲ್ಲಿ ಮುದ್ರೆಯನ್ನು ಹೊತ್ತಿರೋದು ಶಿವಾಜಿ ಮಹಾರಾಜರ ಒಂದು ತಾಕತ್ತನ್ನು ನಮಗೆ ತೋರಿಸುತ್ತೆ. ಈ ಸೂರತ್ತಿನ ಯುದ್ಧ ಅಂದಾಗ ನನಗೆ ಒಂದು ನೆನಪಾಯ್ತು. ಅಫ್ಜಲ್ ಖಾನ್ ಸಂಹಾರ ಆಗುತ್ತೆ. ಅಫ್ಜಲ್ ಖಾನ್ ಸಂಹಾರ ಆದ್ಮೇಲೆ ಔರಂಗಜೇಬನಿಗೆ ತುಂಬಾ ಕಿರಿಕಿರಿಯಾಗಿ ಸಿದ್ದಿ ಮಸೂದರನ್ನ ಕಳಿಸ್ತಾನೆ. 1.5 ಲಕ್ಷ ಸೈನ್ಯವನ್ನ ಜೊತೆಗೆ
ಆಲೋಚನೆ ಮಾಡಿ 1.5 ಲಕ್ಷ ಸೈನ್ಯವನ್ನ ಶಿವಾಜಿ ಮಹಾರಾಜರನ್ನ ಕೊಲ್ಲಲಿಕ್ಕೆ ಸಿದ್ದಿ ಮಸೂದನನ್ನ ನಾಯಕನನ್ನಾಗಿ ಮಾಡಿ ಔರಂಗಜೇಬ ಕಳಿಸ್ಕೊಡ್ತಾನೆ ಪನ್ನಾಳಗಡಕ್ಕೆ. ಈ ಪನ್ನಾಳಗಡವನ್ನ ಸುತ್ತುವರೆದು ಶಿವಾಜಿ ಮಹಾರಾಜರು ತಪ್ಪಿಸ್ಕೊಬಾರ್ದು, ಅವರು ಬಂದು ನನ್ನ ಹತ್ರ ಶರಣಾಗಬೇಕು ಅಂತೇಳಿ 4 ತಿಂಗಳುಗಳ ಕಾಲ ಸತತವಾಗಿ ಸೈನಿಕರನ್ನ ವಿಸ್ತರಿಸಿ ಪನ್ನಾಳಗಡದಲ್ಲಿ ಟೆಂಟ್ ಹಾಕಿ ಕೂರ್ತಾನೆ. ಇದನ್ನು ನೋಡಿದಂತ ಶಿವಾಜಿ ಮಹಾರಾಜರಿಗೆ ಬಹಳ ಕಿರಿಕಿರಿ ಆಗುತ್ತೆ. ಯಾಕೆಂದ್ರೆ ದವಸ ಧಾನ್ಯಗಳು ಖಾಲಿ ಆಗ್ತಾ ಬಂತು. ಶಿವಾಜಿ ಮಹಾರಾಜರು ಅಲ್ಲೇ ಇದ್ರೆ ಇಡೀ ಸಾಮ್ರಾಜ್ಯ, ಸ್ವರಾಜ್ಯಕ್ಕೆ, ಮರಾಠ ಸಾಮ್ರಾಜ್ಯಕ್ಕೆ ಅತಿ ಆಪತ್ತು ಬರುವಂತಹ ಸ್ಥಿತಿ ಇತ್ತು. ಆಗ ಶಿವಾಜಿ ಮಹಾರಾಜರು ಅತ್ಯಂತ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲಿಂದ ತಪ್ಪಿಸ್ಕೊಂತಾರೆ. ಮೊಘಲ್ ಸಾಮ್ರಾಜ್ಯದಿಂದ ಅವರ ಒಂದು ಪ್ರದೇಶದಲ್ಲಿ 3 ವರ್ಷಗಳ ಕಾಲ ನಿರಂತರವಾದಂತಹ ಅತ್ಯಾಚಾರ, ಡಂಬಾಚಾರ, ಅನಾಚಾರಗಳನ್ನ ಔರಂಗಜೇಬನ ಸೈನಿಕರು ತುಂಬಾ ಅವರ ಇಡೀ ಸಾಮ್ರಾಜ್ಯವನ್ನ ವಿಧ್ವಂಸಗೊಳಿಸಿ ಅಲ್ಲಿರುವಂತಹ ಆಸ್ತಿಗಳನ್ನ ಲೂಟಿ ಮಾಡಿ ನಷ್ಟವನ್ನ ಮಾಡಿ ಅವರನ್ನ ತುಂಬಾ ಹಾನಿಗೊಳಿಸಿರ್ತಾನೆ. ಇದರಿಂದ ಶಿವಾಜಿ ಮಹಾರಾಜರಿಗೆ ತುಂಬಾ ಕೋಪ ಮತ್ತೆ ಇದನ್ನ ಮತ್ತೊಮ್ಮೆ ಕಟ್ಟುವಂತಹ ಪ್ರಯತ್ನ ಅವರಲ್ಲಿ ಇರುತ್ತೆ. ಆ ಕ್ಷಣದಲ್ಲಿ ಅವ್ರಿಗೆ ಆಲೋಚನೆ ಹೊಳೆದಿದೆ ಸೂರತ್ತಿನ ಒಂದು ಧನಲಕ್ಷ್ಮಿ. मालिक से शेर नहीं रहा, लेकिन छावा अभी भी जंगल में घूम रहा है. फाड़ देंगे मुगल सल्तनत की छाती अगर मराठा साम्राज्य के विरुद्ध सोचने की जरूरत की. ಇಡೀ ಮೊಘಲ್ ಸಾಮ್ರಾಜ್ಯಕ್ಕೆ ಅತ್ಯಂತ ತೆರಿಗೆ ಬರ್ತಿದ್ದೆ ಸೂರತ್ತಲ್ಲಿ. ಯಾಕೆಂದ್ರೆ ಸೂರತ್ತು ಆಗಿನ ಕಾಲದಲ್ಲಿ ಅತ್ಯಂತ ಆಗರ್ಭ ಶ್ರೀಮಂತ. ನೀವೇನು ರಾವಣನ ಲಂಕಾಸುರದ ಒಂದು ವೈಭವವನ್ನ ಕೇಳಿದರೆ ಆ ಥರ ಮೊಘಲ ಸಾಮ್ರಾಜ್ಯದ ಲಂಕಾಪುರದ ಒಂದು ಸುವರ್ಣ ಎಲ್ಲಿತ್ತು ಅಂದ್ರೆ ಸೂರತ್ತಲ್ಲಿತ್ತು. ಪರ್ಷಿ, ಅರೇಬಿಯನ್, ಈಜಿಪ್ಟ್, ಆಫ್ರಿಕಾ, ಚೀನಾ ಅನೇಕ ದೇಶ ವಿದೇಶಗಳ ಭಾರಿ ಶ್ರೀಮಂತರು ಎಲ್ಲಿದ್ರು ಅಂದ್ರೆ ಸೂರತ್ನಲ್ಲಿದ್ರು. ಅಲ್ಲಿರುವಂತಹ ಚಿನ್ನ, ವಜ್ರ, ವೈಡೂರ್ಯ, ಬಂಗಾರ, ಮುತ್ತು, ಹವಳ, ರತ್ನ, ಏಳತೀರದ ಐಶ್ವರ್ಯ. ಕೇವಲ ಔರಂಗಜೇಬನಿಗೆ ಸೂರತ್ನಿಂದ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರ್ತಿತ್ತು. ಮಲಬಾರ್ದಿಂದ ಗುಜರಾತ್ ವರೆಗೆ, ಲಾಹೋರಿಂದ ಕರ್ನಾಟಕದವರೆಗೆ ವಿಸ್ತಾರಗೊಂಡಂತಹ ಎಲ್ಲ ಪ್ರದೇಶಗಳಿಗೂ ಸರಕು ಸರಬರಾಜು ಎಲ್ಲಾಗ್ತಿತ್ತು ಅಂದ್ರೆ ಸೂರತ್ತಿಂದನೇ ಆಗ್ತಿತ್ತು. ಹಾಗಾಗಿ ಅವನಿಗೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಮೂಲಕ ಔರಂಗಜೇಬನಿಗೆ ಸಲ್ತಿತ್ತು. ನಾವು ಬರೀ ಚಾವಾ ಸಿನಿಮಾ ನೋಡಿ ಕೇವಲ ಸಂಭಾಜಿ ಮಹಾರಾಜರನ್ನ ಹೊಗಳೋದಷ್ಟೇ ಇಲ್ಲ. ಸಂಭಾಜಿ ಮಹಾರಾಜರು ಎಷ್ಟು ತಾಕತ್ತು ಶೌರ್ಯವನ್ನ ಮೆರೆದ್ರು, ಆ ರಕ್ತ ಎಲ್ಲಿಂದ ಬಂತು ಅಂದ್ರೆ ಶಿವಾಜಿ ಮಹಾರಾಜರಿಂದ. ಶಿವಾಜಿ ಮಹಾರಾಜರ ಒಂದು ಚಾಕಚಕ್ಷತೆ ಇರ್ಬೋದು, ರಾಜಕೀಯ ತಂತ್ರ ಇರ್ಬೋದು, ಅವ್ರ ಗೂಢಾಚಾರ ಇರ್ಬೋದು, ಅವ್ರ ಯುದ್ಧದ ತಂತ್ರಗಳಿರ್ಬೋದು, ಕೇವಲ ಇಡಿಮಷ್ಟಿರುವಂತಹ ಸೈನಿಕರನ್ನ ಹಿಡಿದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂದ್ರೆ ಆ ಮನುಷ್ಯನ ತಾಕತ್ತಾಗಿರ್ಬೋದು, ನಿಸ್ವಾರ್ಥತೆ ಆಗಿರ್ಬೋದು, ಸ್ವರಾಜ್ಯದ ಒಂದು ಕಲ್ಪನೆ ಆಗಿರ್ಬೋದು, ಎಷ್ಟು ಅಗಾಧವಾಗಿ ಅವರಲ್ಲಿ ಬೇರೂರಿತ್ತು ಅನ್ನೋದು ನೀವು ಒಂದು ಕಲ್ಪನೆ ಕೂಡ ಮಾಡ್ಲಿಕ್ಕಾಗಲ್ಲ. ಯಾವಾಗ ಸೂರತ್ಗೆ ಲಗ್ಗೆ ಇಡಬೇಕು, ಅಲ್ಲಿರುವಂತಹ ಐಶ್ವರ್ಯವನ್ನ ಮರಳಿ ತರಬೇಕು ಅಂತ ಆಲೋಚನೆ ಬಂತು, ಅವಾಗ ಬಹರ್ಜಿ ನಾಯಕ ಎಂಬ ಒಬ್ಬ ಗೂಢಾಚಾರನನ್ನ ಶಿವಾಜಿ ಮಹಾರಾಜರು ಸೂರತ್ಗೆ ಕಳಿಸ್ತಾರೆ. ಶಿವಾಜಿ ಮಹಾರಾಜರಿಗೆ ಎಲ್ಲಿ ತನಕ ಸೂರತ್ತಿನ ರಹಸ್ಯವನ್ನ ತಂದಿದ್ರು ಅಂದ್ರೆ ಸೂರತ್ನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕೋಟಿ ಇದೆ, ಎಷ್ಟು ಲಕ್ಷ ಇದೆ, ಎಷ್ಟು ಮನೆಗಳಿದೆ, ಎಷ್ಟು ಸೈನಿಕರಿದ್ದಾರೆ, ಅರ್ಜಿ ಕೊಟ್ಟಂತಹ ಎಲ್ಲಾ ಸುದ್ದಿಗಳನ್ನ ಇಟ್ಕೊಂಡು ಶಿವಾಜಿ ಮಹಾರಾಜರು ಸೂರತ್ಗೆ ಲಗ್ಗೆಯನ್ನ ಇಡ್ತಾರೆ. ಸೂರತ್ಗೆ ಲಗ್ಗೆ ಇಟ್ಟಾಗ ಸೈನಿಕರಿಗೆ ಸ್ಪಷ್ಟವಾದಂತಹ ನಿರ್ದೇಶನವನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡಬಾರ್ದು, ಮಕ್ಕಳಿಗೆ ತೊಂದರೆಯನ್ನ ಕೊಡಬಾರ್ದು, ಬಡಬಗ್ಗರ ಮನೆಯಲ್ಲಿ ಲೂಟಿಯನ್ನ ಮಾಡಬಾರ್ದು, ಶ್ರೀಮಂತರಿದ್ರು ಕೂಡ ಅವನು ದಾನ ಧರ್ಮಗಳನ್ನ ಮಾಡ್ತಿದ್ರೆ ಅವರು ತೊಂದರೆಯನ್ನ ಕೊಡಬಾರ್ದು, ಯಾರು ಪಾದ್ರಿಗಳಿರ್ತಾರೆ, ಯಾರು ಧರ್ಮವನ್ನ ಆಚರಣೆ ಮಾಡ್ತಿರ್ತಾರ ಅವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳನ್ನ ಆಗಬಾರ್ದು ಅನ್ನೋದು ಸ್ಪಷ್ಟವಾದಂತಹ ನಿರ್ದೇಶನ ಇತ್ತು. ಯಾವಾಗ ಶಿವಾಜಿ ಮಹಾರಾಜರು ಸೂರತ್ಗೆ 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ಟೆಂಟ್ ಅನ್ನ ಹಾಕಿ ಅಲ್ಲಿನ ಸುಬೇದಾರನಿಗೆ ಹೇಳಿ ಕಳಿಸ್ತಾರೆ. ಅಲ್ಲಿನ ಸುಬೇದಾರ ತಾತ್ಸಾರ ಮಾಡ್ತಾನೆ, ಶಿವಾಜಿ ಮಹಾರಾಜರ ಬಗ್ಗೆ ತುಂಬಾ ತುಚ್ಛವಾಗಿ ನಿಂದನೆಯನ್ನ ಮಾಡ್ತಾನೆ. 4 ದಿನಗಳ ಕಾಲ ಇಡೀ ಸೂರತ್ನಲ್ಲಿರುವಂತಹ ಐಶ್ವರ್ಯವನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸ್ತಾರೆ. ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ, 3000 ಮೂಟೆಗಳು ರೆಡಿ ಆಗುತ್ತೆ. 4 ದಿನಗಳ ಕಾಲ ಸೂರತ್ನಲ್ಲಿ ಐಶ್ವರ್ಯವನ್ನೆಲ್ಲ ಕ್ರೋಢೀಕರಿಸ್ತಾರೋ ಆನಂತರ ಅವ್ರಿಗೆ ಗೊತ್ತಾಗುತ್ತೆ ಮೊಹಮ್ಮದ್ ಖಾನ್ ದೊಡ್ಡ ಸೈನ್ಯವನ್ನ ತಂದು ಶಿವಾಜಿ ಮಹಾರಾಜರನ್ನ ಯುದ್ಧಕ್ಕೆ ಕರೆಯುವ ತಂತ್ರವನ್ನ ಹೂಡ್ತಿದ್ದಾನೆ ಅಂತ. ಯಾವಾಗ ಶಿವಾಜಿ ಮಹಾರಾಜರು ಗೊತ್ತಾಗುತ್ತೆ, ಅವರೆಲ್ಲ ಸೈನ್ಯವನ್ನ ಕರ್ಕೊಂಡು 3000 ಐಶ್ವರ್ಯವನ್ನ ತಗೊಂಡು ರಾಯಗಢಕ್ಕೆ ಹೋಗ್ತಾರೆ. ರಾಯಗಢಕ್ಕೆ ಹೋಗ್ಬೇಕಾದ್ರೂ ಕೂಡ ಶಿವಾಜಿ ಮಹಾರಾಜರ ಒಂದು ಅದಕ್ಕೆ ಕಣ್ರಿ, ಆ ರಾಜ ಅಂತ ಯಾಕೆ ಕರೀತಾರೆ, ಸ್ವರಾಜ್ಯದ ಒಂದು ಧೀರ ಅಂತ ಯಾಕೆ ಕರೀತಾರೆ ಅಂದ್ರೆ ಆ ವ್ಯಕ್ತಿಯಲ್ಲಿದ್ದಂತಹ, ಆ ದೇವತಾ ಮನುಷ್ಯನಲ್ಲಿದ್ದಂತಹ ಒಂದು ಅದ್ಭುತವಾದಂತಹ ಕಲ್ಪನೆ ಅಥವಾ ತನ್ನಲ್ಲಿರುವಂತಹ ನಿಸ್ವಾರ್ಥತೆ ಇಂಥ ಕ್ಷಣಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಸೂರತ್ನಿಂದ ಹೊರಗಡೆ ಹೋಗ್ಬೇಕಾದ್ರೆ ಸೂರತ್ಗೆ ಮುಖ ಮಾಡಿ ಹೇಳ್ತಾರೆ, ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಆದ್ರೆ ಔರಂಗಜೇಬನ ಸೈನ್ಯ ನನ್ನ ಸಾಮ್ರಾಜ್ಯವನ್ನ ಹದಗೆಡಿಸಿ ತುಂಬಾ ಹಾಳು ಮಾಡಿತ್ತು. ಆ ನಷ್ಟವನ್ನ ಭರಿಸಲು ಮಾತ್ರ ನಾವು ಸೂರತ್ಗೆ ಬಂದು ಒಂದು ಐಶ್ವರ್ಯವನ್ನ ತಗೊಂಡೋಗ್ತಿದೀವಿ ಅಂತ ಹೇಳಿ ಸೂರತ್ಗೆ ಹೇಳ್ಬಿಡುವಂತ ಅಗತ್ಯ ಏನಿತ್ತು.
ಸಂಭಾಜಿ ಮಹಾರಾಜರು ಕೂಡ 150 ಯುದ್ಧಗಳಲ್ಲಿ ಶಿವಾಜಿ ಮಹಾರಾಜರ ಒಂದು ಕಾನೂನು ಏನಿತ್ತು ಅದೇ ಕಾನೂನನ್ನ ಉಳಿಸ್ಕೊಂಡು ಬಂದಂತಹ ಮಹಾಪುರುಷ. ಹೆಣ್ಮಕ್ಳಿಗೆ ತೊಂದರೆ ಕೊಡೋದಾಗ್ಲಿ, ಅತ್ಯಾಚಾರದ ಒಂದೇ ಒಂದು ಸುದ್ದಿ ಆಗ್ಲಿ ಸಿಗದಿಲ್ಲ. ಕೊನೆದಾಗಂತೂ ಔರಂಗಜೇಬ ಸಂಭಾಜಿ ಮಹಾರಾಜರ ಅಂಗಾಂಗಗಳನ್ನ ತುಂಡರಿಸಿ ಉಪ್ಪು ಖಾರವನ್ನ ಉಜ್ಜಿ ಎಷ್ಟು ಚಿತ್ರ ಹಿಂಸೆ ಕೊಡ್ತಾನೆ ಅಂತಂದ್ರೆ, ಕೊನೆದಾಗಿ ಸಂಭಾಜಿ ಮಹಾರಾಜರನ್ನ ಕೇಳ್ತಾನೆ, ನೀನು ನಮ್ಮ ಧರ್ಮಕ್ಕೆ ಬಂದ್ಬಿಡು, ನಿನ್ ಮಗನಾಗಿ ನೋಡ್ಕೊಂತೀನಿ, ಯಾಕೆ ಇಷ್ಟು ಕಷ್ಟ ಬೀಳ್ತೀಯ ಅಂತ ಔರಂಗಜೇಬ ಕೇಳಿದಾಗ ಸಂಭಾಜಿ ಮಹಾರಾಜರು ಎಂತ ಉತ್ತರ ಕೊಡ್ತಾರೆ. ಔರಂಗಜೇಬ, ಮರಾಠ ಸೈನ್ಯಕ್ಕೆ ನೀನೇ ಕೈ ಜೋಡಿಸು, ಸ್ವರಾಜ್ಯಕ್ಕಾಗಿ ನೀನ್ ಕೈ ಜೋಡಿಸು, ನಿನ್ ಮತವನ್ನ ಪರಿವರ್ತನೆ ಆಗುವಂತ ಅಗತ್ಯ ಇಲ್ಲ, ನಿನ್ನ ಧರ್ಮದಲ್ಲೇ ನೀನಿರೋ, ನಾನು ರಕ್ಷಣೆ ಮಾಡ್ತೀನಿ ಅಂತ ಶತ್ರುಗಳ ಸ್ಥಾನದಲ್ಲೇ ನಿಂತು ಆ ತಾಕತ್ತನ್ನ ತೋರಿಸ್ಬೇಕಾರೆ ಸಂಭಾಜಿ ಮಹಾರಾಜರ ಆ ಧೀರತೆ, ಆ ಗತ್ತು, ಗಾಂಭೀರ್ಯ ಹೇಗಿತ್ತು ಅನ್ನೋದು ನಮ್ಮ ಮಕ್ಳಿಗೆ ತೋರ್ಸೋದ್ ಬೇಡವಾ? सह्याद्री के पहाड़ों में, रायगढ़ की मिट्टी में, जालना की गलियों में, नासिक की हवाओं में, गोमगढ़ के कोनों में, आई भवानी के चरणों में, लाखों मराठा के नस नस में है स्वराज. ಇಂತಹ ಸಿನಿಮಾಗಳಲ್ಲಿ ತೋರಿಸದೆ ಇನ್ಯಾವ ಸಿನಿಮಾಗಳಲ್ಲಿ ತೋರಿಸೋಣ ಹೇಳಿ? ನಾವು ಚಿತ್ರಿಸಿರುವಂತಹ ನಾಯಕನು ಕೂಡ ಆ ಪಾತ್ರಕ್ಕೆ ಅತಿ ಅದ್ಭುತವಾದಂತಹ ಒಂದು ಬೆಲೆಯನ್ನ ಕಲೆಯಲ್ಲಿ ತುಂಬಿ ನಮ್ಮ ಮುಂದೆ ಪ್ರದರ್ಶನವನ್ನ ಮಾಡಿದ್ದಾರೆ. ನಿಜವಾದ ಸಂಭಾಜಿ ಮಹಾರಾಜರನ್ನು ನೋಡಕ್ಕಾಗದಿದ್ರು ಕೂಡ ಈ ಸಿನಿಮಾ ನೋಡಿದಾಗ ನಿಜವಾದ ಸಂಭಾಜಿ ಮಹಾರಾಜರ ಎದುರುಗಡೆ ಇದ್ದಾರೇನೋ ಅನ್ನೋಷ್ಟು ಫೀಲಿಂಗ್ ನಮಗೆ ಬರುತ್ತೆ. ಕೊನೆಯದಾಗಿ ಸಂಭಾಜಿ ಮಹಾರಾಜರನ್ನ ಔರಂಗಜೇಬ ಅಯೋಗ್ಯ ಇಡೀ ದೇಹವನ್ನ ತುಂಡರಿಸಿ ನದಿಗೆ ಬಿಸಾಕ್ತಾನೆ. ಈಗ ಆಲೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ಔರಂಗಜೇಬನ ಒಂದು ನಾಯಕತ್ವವನ್ನ ಕಲಿಸ್ಬೇಕಾ? ಸಂಭಾಜಿ ಮಹಾರಾಜರ ಇಂತಹ ತ್ಯಾಗ ಶೂರ, ಸ್ವರಾಜ್ಯಕ್ಕಾಗಿ, ಹುಟ್ಟಿದ ದೇಶಕ್ಕಾಗಿ, ಧರ್ಮಕ್ಕಾಗಿ ತಮ್ಮ ಬದುಕನ್ನ, ಜೀವನವನ್ನ ಅರ್ಪಣೆ ಮಾಡಿದಂತಹ ಮಹಾಪುರುಷನ ಒಂದು ಗುಣಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಬೇಕಾ ಅನ್ನೋದು. ಹಾಗಾಗಿ ಛಾವಾ ಸಿನಿಮಾ ಕೇವಲ ಭಾರತ ಅಷ್ಟೇ ಇಲ್ಲ, ಇಡೀ ಜಗತ್ತಿನಾದ್ಯಂತ ಧೂಳೆಪ್ಪಿಸ್ತಿರುವಂತಹ ಅತಿ ಅದ್ಭುತವಾದಂತಹ ಸಿನಿಮಾ ಯಾವುದು ಅಂದ್ರೆ ಛಾವಾ ಸಿನಿಮಾ. ಆ ಛಾವಾ ಸಿನಿಮಾವನ್ನ ನೋಡಿ ಮಕ್ಕಳಿಗೂ ತೋರಿಸಿ, ಇತಿಹಾಸವನ್ನ ತಿಳಿದಾಗಲೇ ಇತಿಹಾಸವನ್ನ ಕಟ್ಟಕ್ಕಾಗೋದು ಅಂತ ಹಿರಿಯರು ಹೇಳುವಂತಹ ಮಾತು ನಿಜ. ನಮ್ಗೆ ಇತಿಹಾಸದ ಬಗ್ಗೆ ಅರಿವೇ ಇಲ್ಲ ಅಂತಂದ್ರೆ ನಮಗೆ ಪೌರುಷ, ತಾಕತ್ತು, ಒಂದು ಸದ್ಹೃದಯವಾದಂತಹ ಗುಣಗಳು ಬೆಳೆಯೋದಾದ್ರೂ ಹೇಗೆ ಹೇಳಿ? ಎಲ್ಲ ಚಿಕ್ಕ ವಯಸ್ಸಲ್ಲಿ ಟಿಪ್ಪು ದೇವತಾ ಮನುಷ್ಯ, ಹುಲಿಯನ್ನ ಕೊಂದಂತಹ ಧೀರ ವೀರ ಔರಂಗಜೇಬ ಬಹಳ ಒಳ್ಳೆಯನೋ ಅಂತ ನಮಗೆ ಪಾಠವನ್ನ ಹೇಳ್ತಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಪೇಜಲ್ಲಿ 4 ಲೈನು, ಪಕ್ಕದಲ್ಲಿ ಒಂದು ಚಿಕ್ಕದು ಶಿವಾಜಿ ಮಹಾರಾಜರದ್ದು ಒಂದು ಫೋಟೋ, ಅದರೊಳಗೆ ಒಂದು 4 ಲೈನಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ರು. ಅನೇಕ ವೀರರ ಚರಿತ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಇನ್ಯಾರಾದರೂ ಛಾವಾ ಸಿನಿಮಾ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀ ಚರಣ ಸೇವಾ.